ಒಂದು ಕಡೆ ಸಾರಿಗೆ ನೌಕರರು ಮುಷ್ಕರಕ್ಕೆ ತಯಾರಿಯನ್ನು ನಡೆಸಿದ್ದಾರೆ. ಇನ್ನೊಂದೆಡೆ ಸಾರಿಗೆ ಇಲಾಖೆ ನೌಕರರಿಗೆ ಟಕ್ಕರ್ ಕೊಟ್ಟು ಮುಷ್ಕರಕ್ಕೆ ಸೆಡ್ಡು ಹೊಡೆಯುವ ಪ್ಲಾನ್ ಮಾಡಿಕೊಂಡಿದೆ ಸರ್ಕಾರ. ಹೇಗೆ ಅಂತ ನೀವೇ ನೋಡಿ. ಮುಷ್ಕರಕ್ಕೆ ಕರೆ ಕೊಟ್ಟ ನೌಕರರಿಗೆ ಸಾರಿಗೆ ಇಲಾಖೆ ಶಾಕ್. ಸಾರ್ವಜನಿಕರಿಗೆ ಸಮಸ್ಯೆ ಆಗದಂತೆ ಕ್ರಮಕ್ಕೆ ತಯಾರಿ. ಸರ್ಕಾರದ ಕಾರ್ಯದರ್ಶಿಗೆ ಪತ್ರ ಬರೆದ ಸಾರಿಗೆ ಇಲಾಖೆ. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಸರ್ಕಾರದ ವಿರುದ್ಧ ಸಿಡಿದೆದ್ದಿರೋ ಸಾರಿಗೆ ನೌಕರರು ಶತಾಯಗತಾಯ ಬೇಡಿಕೆ ಈಡೇರದಿದ್ದರೆ ಹೋರಾಟ ಮಾಡೇ ಮಾಡುತ್ತೇವೆ ಅಂತ ಪಟ್ಟು ಹಿಡಿದಿದ್ದಾರೆ. ಆದರೆ ಸಾರಿಗೆ ಸಂಘಟನೆಗಳಿಗೆ ಸಾರಿಗೆ ಇಲಾಖೆ ಮಾಸ್ಟರ್ ಸ್ಟ್ರೋಕ್ ಕೊಡಲು ಭರ್ಜರಿ ತಯಾರಿ ನಡೆಸಿದ್ದು, ಈ ಮೂಲಕ ಮುಷ್ಕರ ನಡೆದ್ರೂ ಹೆಚ್ಚು ಎಫೆಕ್ಟ್ ಆಗದ ರೀತಿ ಟ್ರಬಲ್ ಶೂಟ್ ಮಾಡೋಕೆ ಮುಂದಾಗಿದೆ. ಹೌದು, ಈ ಸಂಬಂಧ ನಿನ್ನೆಯಷ್ಟೇ ಖಾಸಗಿ ಸಾರಿಗೆ ಜೊತೆ ಸಭೆ ಮಾಡಿ ಮುಷ್ಕರ ಆದರೆ ಸರ್ಕಾರದ ಪರವಾಗಿ ರಸ್ತೆಗಿಳಿಯುವಂತೆ ಖಾಸಗಿ ಸಾರಿಗೆ ವಾಹನಗಳ ಮಾಲೀಕರಿಗೆ ಮನವಿ ಮಾಡಿತ್ತು. ಅದಾದ ಬೆನ್ನಲ್ಲೇ ಸಾರ್ವಜನಿಕರಿಗೆ ಸಮಸ್ಯೆಯಾಗದ ರೀತಿ ಕೈಗೊಳ್ಳಬೇಕಾದ ಕ್ರಮಗಳ ಸಂಬಂಧ ಮತ್ತೊಂದು ಹೆಜ್ಜೆ ಮುಂದಿಟ್ಟಿದ್ದು, ಯಾವುದೇ ಕಾರಣಕ್ಕೂ ಮುಷ್ಕರದಿಂದ ಹೆಚ್ಚು ಸಮಸ್ಯೆ ಉದ್ಭವ ಆಗಬಾರದೆಂಬ ಕಾರಣಕ್ಕಾಗಿಯೇ ಸರ್ಕಾರದ ಕಾರ್ಯದರ್ಶಿಗೂ ಪತ್ರ ಬರೆದು ಕೆಲವು ಸೂಚನೆಗಳನ್ನು ಶೀಘ್ರ ಹೊರಡಿಸುವಂತೆ ಮನವಿ ಮಾಡಿದೆ. ಈ ಸಂಬಂಧ ಸರ್ಕಾರದ ಕಾರ್ಯದರ್ಶಿಗೆ ಪತ್ರ ಬರೆದಿರುವ ಸಾರಿಗೆ ಇಲಾಖೆ ಕೆಲವೊಂದು ಅಗತ್ಯ ಸೂಚನೆಗಳನ್ನು ಹೊರಡಿಸುವಂತೆ ಮನವಿ ಮಾಡಿದೆ. ಅದರಂತೆ ಆಗಸ್ಟ್ 5ರಿಂದ ಮುಷ್ಕರ ಆರಂಭವಾದಲ್ಲಿ ಐಟಿ ಕಂಪನಿಗಳಿಗೆ ವರ್ಕ್ ಫ್ರಂ ಹೋಮ್ಗೆ ಸೂಚನೆ ಕೊಡುವಂತೆ ಮನವಿ ಮಾಡಲಾಗಿದೆ. ವೈಟ್ಫೀಲ್ಡ್, ಮಹದೇವಪುರ ಸೇರಿದಂತೆ ಹಲವು ಟೆಕ್ ಪಾರ್ಕ್ಗಳ ಕಂಪನಿ ಉದ್ಯೋಗಿಗಳು ನಿತ್ಯ ಬಿಎಂಟಿಸಿ ಬಸ್ಗಳನ್ನು ಅವಲಂಬಿಸಿದ್ದಾರೆ. ಇದರಿಂದ ಬಸ್ ಸಂಚಾರ ಸ್ಥಗಿತ ಆದರೆ ಹಲವು ಸಮಸ್ಯೆಗಳಿಗೆ ಕಾರಣವಾಗಬಹುದು. ಇದೇ ಕಾರಣಕ್ಕೆ ಮನವಿ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಖಾಸಗಿ ಶಾಲಾ ಬಸ್ಗಳಲ್ಲೇ ಹತ್ತಿರದ ಸರ್ಕಾರಿ ಶಾಲೆಯ ಪ್ರಾಥಮಿಕ ಪ್ರೌಢಶಾಲೆಯ ಮಕ್ಕಳನ್ನ ಕರೆದೊಯ್ಯುವುದು, ಮೆಟ್ರೋ ಸಂಚಾರ, ರೈಲು ಸಂಚಾರ ಹೆಚ್ಚಳ ಮಾಡುವಂತೆ ಕ್ರಮ ವಹಿಸುವಂತೆ ಪತ್ರ ಬರೆದು ಸಾರಿಗೆ ಇಲಾಖೆ ಮನವಿ ಮಾಡಿದೆ. ಸಾರಿಗೆ ಇಲಾಖೆ ಮನವಿ ಏನು? ಆಗಸ್ಟ್ 5ರಿಂದ ಐಟಿ ನೌಕರರಿಗೆ ವರ್ಕ್ ಫ್ರಂ ಹೋಮ್, ಸರ್ಕಾರಿ ಶಾಲೆ ಮಕ್ಕಳಿಗೆ ಖಾಸಗಿ ಶಾಲಾ ವಾಹನದಲ್ಲಿ ಡ್ರಾಪ್, ಮೆಟ್ರೋ, ನಗರ ರೈಲು, ಒಳ ರೈಲು ಸಂಚಾರ ಹೆಚ್ಚಳ. ಇನ್ನು ಇಷ್ಟೇ ಅಲ್ಲದೆ ಸ್ಥಳೀಯ ಎಲ್ಲಾ ಖಾಸಗಿ ವಾಹನಗಳನ್ನು ಅಗತ್ಯಕ್ಕೆ ತಕ್ಕಂತೆ ಬಳಕೆ ಮಾಡಲು ಆಯಾ ಜಿಲ್ಲಾಧಿಕಾರಿಗಳು ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಲು ಮನವಿ ಮಾಡಿದೆ. ಈ ಮೂಲಕ ಸಂಪೂರ್ಣ ಬಸ್ ಸಂಚಾರ ಸ್ಥಗಿತವಾದರೂ ಸಾರ್ವಜನಿಕರಿಗೆ ಯಾವುದೇ ಸಮಸ್ಯೆ ಆಗಬಾರದೆಂಬ ಕಾರಣಕ್ಕೆ ಸದ್ಯ ಸಾರಿಗೆ ಇಲಾಖೆ ಈ ಬಗ್ಗೆ ಸರ್ಕಾರದ ಕಾರ್ಯದರ್ಶಿಗೆ ಪತ್ರ ಬರೆಯುವ ಮೂಲಕ ಸಾರಿಗೆ ನೌಕರರಿಗೆ ಟಕ್ಕರ್ ನೀಡಲು ಮುಂದಾಗಿದೆ. ಆಗಸ್ಟ್ 5ನೇ ತಾರೀಕಿಂದ ಏನು ಸ್ಟ್ರೈಕ್ ಮಾಡ್ತೀವಿ ಅಂತೇಳಿ ಸಂಘಟನೆಗಳು ಸ್ಟ್ರೈಕ್ನ ಕಾಲ್ ಫಾರ್ ಮಾಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ನಾವು ಇಲಾಖೆ ವತಿಯಿಂದ ಒಂದು ವೇಳೆ ಸ್ಟ್ರೈಕ್ ನಡೆದಂಥ ಸಂದರ್ಭದಲ್ಲಿ ಪರ್ಮಿಷನ್ ಕೊಡಲಿಕ್ಕೆ 61(1)F ಕೂಡ ನಾವು ಆಲ್ರೆಡಿ ಸರ್ಕಾರಕ್ಕೆ ನಿನ್ನೆ ಬರೆದಿದ್ದೀವಿ. ಅದನಂತರದಲ್ಲಿ ಇದನ್ನು ಜಿಲ್ಲಾ ಮಟ್ಟದಲ್ಲೂ ಕೂಡ ಟ್ಯಾಕಲ್ ಮಾಡಲಿಕ್ಕೆ ರೀಜನಲ್ ಟ್ರಾನ್ಸ್ಪೋರ್ಟ್ ಅಥಾರಿಟಿಗಳ ಜೊತೆಗೆ ಐಟಿ ಡಿಪಾರ್ಟ್ಮೆಂಟನ್ನು ಕೂಡ ಕೋರಲಿಕ್ಕೆ ನಮ್ಮ ಕಾರ್ಯದರ್ಶಿಯವರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಒಟ್ಟಾರೆ ಸಾರಿಗೆ ನೌಕರರ ಹೋರಾಟಕ್ಕೆ ಟಕ್ಕರ್ ಕೊಡುವ ನಿಟ್ಟಿನಲ್ಲಿ ಬೇಕಾದ ತಯಾರಿ ಆರಂಭಿಸಿರುವ ಸರ್ಕಾರ ನೌಕರರ ಮುಷ್ಕರಕ್ಕೆ ಮಾಸ್ಟರ್ ಸ್ಟ್ರೋಕ್ ಕೊಡುವ ನಿಟ್ಟಿನಲ್ಲಿ ತಯಾರಿಯನ್ನಂತೂ ಶುರು ಮಾಡಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.